ಸ್ಪೋಕನ್ ಇಂಗ್ಲೀಷ್ನ ಕ್ಲಾಸ್ನಲ್ಲಿ ನಾವು ಎವ್ರಿಡೇ ಯೂಸ್ ಮಾಡುವಂಥ ಹಲವಾರು ಇಂಗ್ಲೀಷ್ ಸೆಂಟೆನ್ಸಸ್ ನೋಡ್ತಾ ಬಂದಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದಷ್ಟು ಇಂಗ್ಲೀಷ್ ಸೆಂಟೆನ್ಸಸ್ ನೋಡ್ತಾ ಹೋಗೋಣ, ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಮ್ಮ ಇವತ್ತಿನ ಸೆಂಟೆನ್ಸ್, ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಾ. ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಾ. ಇದನ್ನು ನಾವು ಹೇಗೆ ಕೇಳ್ತೀವಿ ಇಂಗ್ಲೀಷಲ್ಲಂದರೆ, ಹ್ಯಾವ್ ಯು ಬೀನ್ ವೇಟಿಂಗ್ ಲಾಂಗ್? ಹ್ಯಾವ್ ಯು ಬೀನ್ ವೇಟಿಂಗ್ ಲಾಂಗ್? ಈ ರೀತಿಯ ಕ್ವೆಶನ್ ಕೇಳಿದಾಗ ನಾವು ಹೇಗೆ ಆನ್ಸರ್ ಮಾಡ್ಬೋದು ಅಂದರೆ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಅಥವಾ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 1 hour. ಅಂದರೆ ನಾನು 2 ಗಂಟೆಗಳಿಂದ ಕಾಯ್ತಾ ಇದ್ದೀನಿ ಅಥವಾ ನಾನು 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಈ ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಟೆನ್ಸಸ್ ಬಗ್ಗೆ ನಾನು ವಿವರವಾಗಿ ಹೇಳಲ್ಲ ಇಲ್ಲಿ, ಆಲ್ರೆಡಿ ನಾನು ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಅಲ್ಲಿ ಚೆಕ್ ಮಾಡ್ಬೋದು. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನೀವು ವೀಕೆಂಡ್ಗೆ ಯಾವುದಾದ್ರೂ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ನೀವು ವೀಕೆಂಡ್ಗೆ ಯಾವುದಾದ್ರೂ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಅಂದರೆ ಯಾವುದಾದ್ರೂ ಪ್ಲ್ಯಾನ್ಸ್ ಇದೆಯಾ ವೀಕೆಂಡ್ಗೆ ಅಂತ. ನೀವು ಯು ವೀಕೆಂಡ್ಗೆ ಫಾರ್ ದ ವೀಕೆಂಡ್ ಯಾವುದಾದರೂ ಯೋಜನೆಗಳನ್ನು ಎನಿ ಪ್ಲ್ಯಾನ್ಸ್ ಹಾಕಿಕೊಂಡಿದ್ದೀರಾ. ಡು ಹ್ಯಾವ್. ಸೊ ಹೋಲ್ ಸೆಂಟೆನ್ಸ್ ಈ ಥರ ಬರುತ್ತೆ. ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿ ವೀಕೆಂಡ್? ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿ ವೀಕೆಂಡ್? ಇದಕ್ಕೆ ಆನ್ಸರ್ ಹೇಳುವಾಗ ವಿ ಡೂ ಹ್ಯಾವ್ ಸಮ್ ಪ್ಲ್ಯಾನ್ಸ್ ಅಂದರೆ ನಮಗೆ ಕೆಲವು ಪ್ಲ್ಯಾನ್ಸ್ ಇದೆ, ಅಥವಾ ವಿ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್, ನಮಗೆ ಯಾವುದೇ ಪ್ಲ್ಯಾನ್ಸ್ ಇಲ್ಲ ಅಂತ ಹೇಳ್ಬೋದು. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ತಾಳ್ಮೆ ಕಳೆದುಕೊಳ್ಳಬೇಡಿ ಅಥವಾ ತಾಳ್ಮೆಗೆಡಬೇಡಿ. ಡು ನಾಟ್ ಬಿ ಇಂಪೇಷಿಯಂಟ್. ಪೇಷಂಟ್ ಅಂದರೆ ತಾಳ್ಮೆ, ಇಂಪೇಷಿಯಂಟ್ ಅಂದರೆ ತಾಳ್ಮೆ ಇಲ್ಲದ್ದು. ದ ನೆಕ್ಸ್ಟ್ ಸೆಂಟೆನ್ಸ್. ನಿಮಗೆ ಏನು ಸಂತೋಷವನ್ನುಂಟು ಮಾಡುತ್ತದೆ ಅಥವಾ ನಿಮಗೆ ಏನು ಖುಷಿಯನ್ನುಂಟು ಮಾಡುತ್ತದೆ? ನಿಮಗೆ ಯು ಏನು, ವಾಟ್ ಸಂತೋಷವನ್ನುಂಟು ಮಾಡುತ್ತದೆ, ಮೇಕ್ಸ್ ಹ್ಯಾಪಿ. ದ ಕಂಪ್ಲೀಟ್ ಸೆಂಟೆನ್ಸ್. ವಾಟ್ ಮೇಕ್ಸ್ ಯು ಹ್ಯಾಪಿ? ನೆಕ್ಸ್ಟ್ ಸೆಂಟೆನ್ಸ್. ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಐ ವುಡ್ ನಾಟ್ ಬಾದರ್ ಅಂದರೆ ತಲೆ ಕೆಡಿಸ್ಕೊಳ್ಳೋದು. ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ವ್ಯಾಲ್ಯೂ ಯುವರ್ ಟೈಮ್. ವ್ಯಾಲ್ಯೂ ಅಂದರೆ ಬೆಲೆ. ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನಿಮ್ಮ ಮಿತಿಮೀರಿ ಪ್ರಯತ್ನಿಸಿ. ಪುಷ್ ಯುವರ್ ಬೌಂಡರೀಸ್. ನೆಕ್ಸ್ಟ್ ಸೆಂಟೆನ್ಸ್. ಬಹುಶಃ ನೀವು ಹೇಳಿದ್ದು ಸರಿ. ಬಹುಶಃ ಮೇ ಬಿ ನೀವು ಹೇಳಿದ್ದು ಸರಿ. ಯು ಆರ್ ರೈಟ್. ಮೇ ಬಿ ಯು ಆರ್ ರೈಟ್. ಗೋ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ನನಗಾಗಿ ಹಾಕಿಕೊಂಡಿರುವ ಗುರಿಗಳನ್ನು ಸಾಧಿಸುವಲ್ಲಿ ನಾನು ಶ್ರಮಿಸುತ್ತೇನೆ. ನನಗಾಗಿ ಫಾರ್ ಮೈಸೆಲ್ಫ್ ಹಾಕಿಕೊಂಡಿರುವ ಐ ಸೆಟ್ ಅಂದರೆ ನಾನು ಹಾಕಿಕೊಂಡಿರುವ ಗುರಿಗಳನ್ನು ಗೋಲ್ಸ್ ಸಾಧಿಸುವಲ್ಲಿ ಅಟ್ ಅಚೀವಿಂಗ್ ನಾನು ಶ್ರಮಿಸುತ್ತೇನೆ. ಐ ವರ್ಕ್ ಹಾರ್ಡ್. ಕಂಪ್ಲೀಟ್ ಸೆಂಟೆನ್ಸ್. ಐ ವರ್ಕ್ ಹಾರ್ಡ್ ಅಟ್ ಅಚೀವಿಂಗ್ ಗೋಲ್ಸ್ ಐ ಸೆಟ್ ಫಾರ್ ಮೈಸೆಲ್ಫ್. ನೆಕ್ಸ್ಟ್ ಸೆಂಟೆನ್ಸ್. ನಾನು ಅವನನ್ನು ನಂಬುವಷ್ಟು ಮೂರ್ಖನಾಗಿದ್ದೆ. ನಾನು ಐ ಅವನನ್ನು, ಹಿಮ್ ನಂಬುವಷ್ಟು, ಎನಫ್ ಟು ಬಿಲೀವ್ ಅಂದರೆ ಅಷ್ಟು ಅನ್ನೋ ಪದ ಇದೆಯಲ್ಲ, ಸೊ ಹಾಗಾಗಿ ಎನಫ್ ಟು ಬಿಲೀವ್ ಮೂರ್ಖನಾಗಿದೆ. ವಾಸ್ ಸ್ಟುಪಿಡ್ ದಟ್ ಮೀನ್ಸ್ ಇನ್ ದ ಪಾಸ್ಟ್. ಇದು ಸಿಂಪಲ್ ಪಾಸ್ಟಲ್ಲಿದೆ, ಹಾಗಾಗಿ ಸೆಂಟೆನ್ಸ್ ನೋಡಿ ಈ ಥರ ಆಗುತ್ತೆ. ಐ ವಾಸ್ ಸ್ಟುಪಿಡ್ ಎನಫ್ ಟು ಬಿಲೀವ್ ಹಿಮ್.
I was stupid enough to believe him. Guys, go for the next sentence. ರಾತ್ರಿಯಲ್ಲಿ ಒಂಟಿಯಾಗಿ ನಡೆಯುವುದು ಅಸುರಕ್ಷಿತ ಎಂದು ಅನೇಕ ಜನರು ಭಾವಿಸುತ್ತಾರೆ. ರಾತ್ರಿಯಲ್ಲಿ ಒಂಟಿಯಾಗಿ ನಡೆಯುವುದು ಅಸುರಕ್ಷಿತ ಎಂದು ಅನೇಕ ಜನರು ಭಾವಿಸುತ್ತಾರೆ. ರಾತ್ರಿಯಲ್ಲಿ ಅಟ್ ನೈಟ್ ಒಂಟಿಯಾಗಿ ನಡೆಯುವುದು ವಾಕಿಂಗ್ ಅಲೋನ್ ಅಂದರೆ ಒಂಟಿಯಾಗಿ ಅಥವಾ ಒಬ್ಬಂಟಿಯಾಗಿ. ಅಸುರಕ್ಷಿತ ಅನ್ಸೇಫ್ ಎಂದು ಅನೇಕ ಜನರು ಭಾವಿಸುತ್ತಾರೆ. ಮೆನಿ ಪೀಪಲ್ ಫೀಲ್. The complete sentence will be like this. Many people feel unsafe walking alone at night. Many people feel unsafe walking alone at night. Okay, go for the next sentence. ಹುಟ್ಟಿದ ಹಬ್ಬದ ಆಚರಣೆಯು ಸರಳವಾಗಿರಬೇಕೆಂದು ಅವಳು ಬಯಸಿದ್ದಳು. ಹುಟ್ಟಿದ ಹಬ್ಬದ ಆಚರಣೆಯು ಸರಳವಾಗಿರಬೇಕೆಂದು ಅವಳು ಬಯಸಿದ್ದಳು. ಹುಟ್ಟಿದ ಹಬ್ಬದ ಆಚರಣೆಯು ಬರ್ತ್ಡೇ ಸೆಲೆಬ್ರೇಷನ್ ಸರಳವಾಗಿರಬೇಕೆಂದು ಟು ಬಿ ಅ ಸಿಂಪಲ್ ಅವಳು ಬಯಸಿದ್ದಳು. ಶಿ ವಾಂಟೆಡ್. So whole sentence will be like this. She wanted the birthday celebration to be a simple. She wanted the birthday celebration to be a simple. Guys, our next sentence. ನನಗೆ ಚೆನ್ನಾಗಿ ಅನ್ನಿಸುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು. ನನಗೆ ಚೆನ್ನಾಗಿ ಅನ್ನಿಸುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂದರೆ ನನಗೆ ಒಳ್ಳೆ ರೀತಿ ಅನ್ನಿಸೋ ಹಾಗೆ ಮಾಡಿದ್ದಕ್ಕೆ ಧನ್ಯವಾದಗಳು. ನನಗೆ ಮೀ ಚೆನ್ನಾಗಿ ಅನ್ನಿಸುವಂತೆ ಫೀಲ್ ಬೆಟರ್ ಮಾಡಿದ್ದಕ್ಕೆ ಫಾರ್ ಮೇಕಿಂಗ್ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಮ್ಮ ಫುಲ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಫೀಲ್ ಬೆಟರ್. ಇವತ್ತಿನ ಕ್ಲಾಸ್ನ ಲಾಸ್ಟ್ ವಿಡಿಯೋ ನೋಡೋಣ. ನಾವು ಸ್ವಲ್ಪ ಸಮಯ ಇಲ್ಲೇ ಇರುತ್ತೇವೆ ಎಂಬುದಾಗಿ ಕಾಣಿಸುತ್ತಿದೆ. ನಾವು ವಿ ಆರ್ ಸ್ವಲ್ಪ ಸಮಯ ಅವೈಲ್ ಇಲ್ಲೇ ಇರುತ್ತೇವೆ ಗೋಯಿಂಗ್ ಟು ಬಿ ಹಿಯರ್ ಎಂಬುದಾಗಿ ಕಾಣಿಸುತ್ತಿದೆ. ಇಟ್ ಲುಕ್ಸ್ ಲೈಕ್. ಸೊ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಇಟ್ ಲುಕ್ಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಬಿ ಹಿಯರ್ ಅ ವೈಲ್. ಇಲ್ಲಿಗೆ ಇವತ್ತಿನ ಕ್ಲಾಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಸೆಂಟೆನ್ಸಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಜನರಿಗೆ ಶೇರ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.